ಏನ ಪ್ರಾಣಿ ತಗೋರಿ ಫೋನ್. ಇದನ್ನ ಕೊಡಕ್ ನನ್ನ ಯಾಕೆ ಕರ್ದೆ ಇಲ್ಲಿ ಇಟ್ಟಿದ್ರೆ ಹಾಕಿರ್ಲಿಲ್ಲ. ನಿಮಗ್ ಫೋನ್ ಬಂದದ್ರಿ ತಗೊಂಡ್ ಮಾತಾಡ್ರಿ. ಹಲೋ ಬರೇ ಮೈಲಾರಿ ಅಲ್ರಿ ಬಿಸ್ರಿ ಕೋಟೆ ಮೈಲಾರಿ. ಮೀಸಿ ಮೇಲೆ ಕೈ ಇಟ್ರ ಸಾಕು ದಕ್ಷಿಣಕ್ಕೆ ಸಿಲ್ ಹೊಡೆದ್ರೆ ಉತ್ತರಕ್ಕೆ ಆಗ್ತೈತಿ, ಉತ್ತರಕ್ಕೆ ಸಿಲ್ ಹೋದ್ರೆ ದಕ್ಷಿಣಕ್ಕೆ ಮಳೆ ಆಗ್ತೈತಿ. ಫೋನ್ ಡಿಸ್ಕನೆಕ್ಟ್ ಆಕತಿ. ನಿಮಗಲ್ರಿ ಸರ ಮಾತಾಡ್ರಿ. ಓ ಅರಕಲ್ಗೂಡ ಹರೀಶ್ ಅವ್ರೆ ಹೇಳ್ರಿ. ಹೇಳೋದೇನು ತಗೊಂಡಿರೋ 50,000 ರೂಪಾಯಿ ಲಗುನ ಕೊಡಂದ್ರೆ ಸರ ಒಂದ್ 15 ದಿನ ಟೈಮ್ ಕೊಡ್ಲ ಕೊಟ್ಬಿಡ್ತೀನಿ. ಒಂದ ವಾರದ ಕ್ಲಿಯರ್ ಮಾಡಲಿಕ್ಕತ್ತೀರ ಆತ್ರಿ ಸರ. ಸಿದ್ದಾರೂಢ ಈಗ ಏನ್ ಮಾಡೋದಪ್ಪ? ಏನಾತ್ರಿ? ಪ್ರಾಣಿ ಸುರೇಶ್ ಅವರು ಸೌದತ್ತಿ ಎಲ್ಲವ್ವ ಇಷ್ಟ ಲಗುನ ಮಾಡ್ತ್ರೆ ಫೋನ್ ಮಾಡಿ ಸುರೇಶ್ ಅಲ್ರಿ ಅರ್ಕೋಲ್ಗೋಡ್ ಹರೀಶ. ಅವ್ರೇ ಬಿಡ. ಅವ್ರ ಕಡೆ ರೊಕ್ಕ ಇಸ್ಕೊಂಡಿದ್ವಲ್ಲ ಒಂದ ವಾರದ ಕ್ಲಿಯರ್ ಮಾಡಲಿಕ್ಕತ್ತಾರ. ಆದ್ರೆ ನಮ್ ಕಡೆ ರೊಕ್ಕ ತಗೊಂಡಿರೋ ಗೋರಿ ಬ್ರದರ. ಗೋರಿ ಬ್ರದರ್ ಅಲ್ರಿ ಗೋರಿ ಬ್ರದರ್. ಯಾವ್ದೋ ಒಂದ್ ಬ್ರದರ್ ಬಿಡ. ಇಂತ ಟೆನ್ಷನ್ ದಾಗ ಹೆಸರು ಬೇರೆ ಕರೆಕ್ಷನ್ ಮಾಡು. ಅವ್ರು ರೊಕ್ಕ ಕೊಡಕ 15 ದಿನ ಟೈಮ್ ತಗೊಂಡಾರ. ಇವ್ರು ಬೇರೆ ಒಂದ ವಾರದಾಗ ಕ್ಲಿಯರ್ ಮಾಡಲಿಕ್ಕತ್ತಾರ. ಅಷ್ಟೊಂದ್ ರೊಕ್ಕ ಇಲ್ಲಿಂದ ತರುದು? ಹೌದ್ರಾ? ಆ ಡೀಲರ್ ದಾನಪ್ಪ ಅವ್ರ ಫೋನ್ ಮಾಡ್ರಿ ಸಾಲದ ಮೇಲೆ ಕೊಟ್ಟಿರೋ ಸೀರೆ ರೊಕ್ಕ ಎಲ್ಲ ಕ್ಲಿಯರ್ ಮಾಡಂತ ಹೇಳಿಕತ್ತಾರ್ರಿ. ಇಲ್ಲಿ ನೋಡಿದ್ರ ಸೀರೆನ ಸೇಲ್ ಆಗ್ವಲ್ಲು. ಅವ್ರ ಸಮಾಧಾನಕ್ಕ ಸೀರೆ ಎಲ್ಲ ಇನ್ಸ್ಟಾಲ್ಮೆಂಟ್ ಮಾಡಿ ಕೊಟ್ಟನ್ರಿ. ರೊಕ್ಕ ವಸೂಲಿ ಆದ್ಮೇಲೆ ಕೊಡ್ತೇನೆ ಅಂತ ಹೇಳಿನ್ರಿ. ಹಿಂಗೆ ಕೇಳಿದೆ ಪ್ರಾಣಿ? ಹೇಳಿಲ್ಲ ಅಂದ್ರೆ ಅವ್ರ ರೊಕ್ಕ ಹಂಗಿಲ್ಲನ್ರಿ. ಹಿಂಗ ಎಷ್ಟ್ ದಿನ ಅಂತ ಸುಳ್ಳು ಹೇಳ್ಕೊತಿರ್ತಿ? ಅವ್ರು ಕೇಳೋತಾನರಿ. ಮತ್ತಿನ್ನೇನ್ರಿ ನೀವು ತರೋ ಪಗಾರ ಊಟ ನಾಷ್ಟಕ್ಕ ಸಾಲವಲ್ತ. ಈಗ ಸೀರೆ ವ್ಯಾಪಾರ ಡಲ್ ಆಗಿದೆ ಅಂತಂದ್ರೆ ಸಾಲ ಎಲ್ಲ ಹೆಂಗ್ ತೀರ್ಸದ್ರಿ? ಏನ್ ಮಾಡ್ಬೇಕಂತ ನಂಗೂ ಗೊತ್ತಾಗುತ್ತ ಪ್ರಾಣಿ. ನಾವೊಂದ್ ಅನ್ಕೊಂಡೇನ್ರಿ, ನೀವ್ ಒಪ್ಪಿದ್ರೆ ಹೇಳ್ತೇನ್ರಿ. ಏನದು? ಮನ್ಯಾಗ ಮಕ್ಕಳಿಗೆ ಟ್ಯೂಷನ್ ಮಾಡ್ಬೇಕು ಅನ್ಕೊಂಡೇನ್ರಿ. ಈಗಿನ ಕಾಲದ ಮಕ್ಕಳು ಶಾಲೆಯಾಗ ಓದುದಿಲ್ಲ, ಇನ್ನು ಮನೆ ಶಾಲೆಯಾಗ ಬಂದ್ ಪಾಠ ಕಲಿತಾರ. ಅದು ಶಾಲ್ಯಾಗ ಬಾಳ ಮಕ್ಳು ಇರ್ತಾವಲ್ರಿ, ಅವ್ ಪಾಠ ಕಲೀಲಿಕ್ ತ್ರಾಸ ಆಗ್ಬೋದು. ಮನ್ಯಾಗ 8-10 ಮಕ್ಳಿಗೆ ಪಾಠ ಹೇಳ್ಕೊಟ್ರ ಅವ್ ಪಾಠನು ಕಲಿತಾವ್, ನಾವ್ ರೊಕ್ಕನು ಗಳಿಸ್ಬೋದು. ಹೌದಲ್ಲ? ಹಂಗ ಮಾಡ. ಥ್ಯಾಂಕ್ಸ್ ರೇ. ಪ್ರಾಣಿ ಕಷ್ಟ ಕಾಲದಾಗ ಮಸ್ತ್ ತಲಿ ಓಡಿಸಿದ್ರು. ಕಟ್ಕೊಂಡ್ ಗಂಡ ದಡ್ಡ ಅಂದ್ಮೇಲೆ ತಲಿ ಓಡ್ಸಬೇಕಲ್ಲನ್ರಿ? ಸಿದ್ದಾರೂಢ ಅಬ್ಬೋ ನೋಡಿದ್ರ ಮಾರ್ಯಾರೆ, ರೇಣುಕ ಸೀರೆ ವ್ಯಾಪಾರದೊಟ್ಟಿಗೆ ಮಕ್ಕಳಿಗೆ ಟ್ಯೂಷನ್ ಕೊಡ್ತೇನಂತ ಯಾವ ನಮೂನೆ ದುಡ್ಡು ಪಿಂಕಿಸ್ತಿದ್ದಾಳೆ. ಮತ್ತೆಂತ ಹಬ್ಬಕ್ಕ ನಿನ್ನಾಗೆ ದಂಡ ಬಿಂಡ ಆಗಿರ್ಬೇಕಿತ್ತನ? ತಾವಿನ್ನೇನೋ ದಿನದ 24 ಗಂಟೆ ಫ್ಲವರ್ ಅಂತ ಹೋಗ್ತಾ ಇರ್ತೀರಾ. ಮೈಲಾರನನ್ನು ನೋಡಿ ಬುಡಿದಿಗೆ ಯಾವ ನಮೂನೆ ಸಪೋರ್ಟ್ ಮಾಡ್ತಾರೆ. ನೀವು ನನಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ಸಕ್ಸಸ್ ಆಗ್ತಿದ್ನಪ್ಪ. ಸಕ್ಸಸ್ ಮಾಡುವ ಸುರ್ಪೆ ಅಲ್ಲ ನಿನ್ನದು. ಅದು ನಿಮ್ಮನ್ನು ಕಟ್ಟಿಕೊಂಡಾಗ್ಲೇ ಗೊತ್ತಾಯ್ತು ಬಿಡಿ. ಅಕ್ಷರ ದಾಸೋಹ ಇಲ್ಲಿ 1ರಿಂದ 5ನೇ ತರಗತಿ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗುತ್ತದೆ. ದಟ್ ಇಸ್ ರೇಣುಕವ್ವ. ರೇಣುಕವ್ವ ಬರ್ರಿ ಎಂಪಿ ಅವರ. ಏನ್ ಮಕ್ಕಳು ಪಾಠ ಹೇಳ್ಕೊಡ್ತಿದೀ? ಹೌದ್ರಿ, ದಿನ 2 ತಾಸು ಮಕ್ಕಳಿಗೆ ಪಾಠ ಮಾಡಿದ್ರ ನನಗೂ ಟೈಮ್ ಪಾಸ್ ಆಗ್ತದ್ರೆ, ಕೈ ತುಂಬಾ ರೊಕ್ಕನು ಬರ್ತಾವ. ಹೌದಲ್ಲದೆ ನೋಡು, ಎಲ್ಲಾ ಹೆಂಗಸರು ನಿಂತರ ಬುದ್ಧಿವಂತರಾಗೋದಕ್ಕೆ ಸಾಧ್ಯನಾ? ಇಲ್ಲಿ ನೋಡವ, ನೀನು ಮನೆ ನೋಡ್ಕೋತೀಯ, ಗಂಡನ್ ನೋಡ್ಕೋತೀಯ, ಸೀರೆ ವ್ಯಾಪಾರ ಮಾಡ್ತೀಯ, ಜೊತೆಗೆ 4 ಮಕ್ಕಳು ಪಾಠ ಹೇಳ್ಕೊಡ್ತೀನಿ ಅಂತೀಯ. ಇದಕ್ಕೆ ನಮ್ಮ ಮೈಲಾರಿ ಸಪೋರ್ಟ್ ಮಾಡ್ತಾನೆ. ಇರ್ಲಿ ಬಿಡು. ಆದ್ರೆ ಕೆಲವರು ಗಂಡ ಅಂತ ಅನ್ನಿಸ್ಕೊಳ್ಳೋದಕ್ಕೂ ನಾಲಾಯಕ. ಯಾವಾಗ್ಲೂ ಹಾವು ಮುಂಗಿಸ್ತಾರ, ಕಿತ್ತಾಡ್ತಿರ್ತಾರೆ. ಅವ್ರು ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣವ. ಥ್ಯಾಂಕ್ಸ್ ರೀ ಎಂಪಿ ಅವರ. ಇರ್ಲಿ ಬಿಡವ, ಒಂದ್ ಕಡೆ ನಿಮ್ಮಂತವ್ರು ನನ್ನ ವಟಾರದಲ್ಲಿ ಇದ್ದೀರಲ್ಲ ಅಂತ ಹೇಳ್ಕೊಡೋದು ಸಂತೋಷ. ಆದ್ರೆ ಇನ್ನೊಂದ್ ಕಡೆ ಇಂಥವ್ರು ನನ್ನ ವಟಾರದಲ್ಲಿ ಇದ್ದಾರಲ್ಲ ಅನ್ನೋ ದುಃಖ. ಅಲ್ಲ ಬೆಂದ್ರದಂಡೆ, ನಿಮ್ಗೆ ಸ್ವಲ್ಪ ಆದ್ರೂ ಮಂಡೆಯಲ್ಲಿ ಬೊಂಡುಂಟಾ? ಇದ್ಯಾಕೋನಾಥ ಮಾಡಿ ಮೇಲೆ ಕರ್ಕೊಂಡ್ಬಂದು ಉಗಿತಿದೀಯಾ? ಮತ್ತಿನ್ನೆಂತ ಮಾರ್ಯಾರೆ, ಆ ರೇಣುಕ ನಿಮ್ಮ ಮನೆಯಲ್ಲೇ ಬಾಡಿಗೆಗಿದ್ದು ಸ್ಕೂಲ್ ನಡೆಸಿ ದುಡ್ಡು ಸಂಪಾದಿಸ್ತಿದ್ದಾಳೆ. ಅವಳನ್ನು ಹೊಗಳಿ ಅಟ್ಟಕ್ಕೇರಿಸಿದಲ್ದೆ ಅವಳ ಮುಂದೆ ನಮಗೆ ಮಕ್ಕರ್ ಮಾಡ್ತೀರಾ? ಅದಕ್ಕೆ ಅಟ್ಟು ಕರ್ಕೊಂಡ್ಬಂದು ಉಗಿಯೋದೆ ಅಲ್ಲ ಕಣವ. ಅವಳು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾಳೆ ಅಂತ ಅವಳು ಹೊಗಳೋದ್ ಬಿಟ್ಟು ದಿನ ಕಿತ್ತಾಡ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡು ನಿಮ್ಮಂತವ್ರು ಹೊಗಳಕ್ಕಾಗತ್ತೀಯೇ? ಎಂತ ಸಾವಿರದ ನೆಮ್ಮದಿ. ಇವತ್ತು ತಾನೇ ಟ್ಯೂಷನ್ ಶುರುವಾಗಿದೆ. ಸುಮಾರು ಮಕ್ಕಳು ಮನೆಗೆ ಬಂದಿದ್ದಾರೆ. ಮಕ್ಕಳು ಬಂದ್ರೆ ಮೇಲೆ ಟ್ಯೂಷನ್ ಮಾಡಕ್ಕಾಗೋದು? ಈಗೆಂತ ನಾನು ನಿಮ್ಮ ಹತ್ರ ವಯಸ್ಕರ ಶಿಕ್ಷಣ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿದೆ. ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ ತಪ್ಪಲ್ಲ. ಅಪ್ಪ, ಅದನ್ನ ಶಾಂತಿಯಿಂದ ಹೇಳೋ ಭಯ ಆಗುತ್ತೆ. ಈಗೋಲಿ ಗುಜ್ಜು ಪುಟ್ಟ, ಆ ಸುಮಾರು ಮಕ್ಕಳು ಮನೆಗೆ ಬಂದಿದ್ದಾರೆ ಅಂದ್ಮೇಲೆ ಅವರು ದಿನಾಲು ನೀರು ಕುಡಿತಾರೆ. ಬಿಲ್ಲು ಕಟ್ಟುವಾಗ ನಿಮಗೆ ನೀರು ಕುಡಿಸ್ತಾರೆ. ಹೌದಲ್ವೇ? ಮತ್ತಿಲ್ವೇ, ದಿನ ಅಷ್ಟು ಮಕ್ಕಳು ಟಾಯ್ಲೆಟ್ ಹೋದ್ರೆ ಟಾಯ್ಲೆಟ್ ಗಲೀಜಾಗ್ತದೆ, ಆಗ ನೀರು ಖರ್ಚಾಗೋದಿಲ್ವಾ? ನನಗಿದೆಲ್ಲ ಗೊತ್ತೇ ಇರ್ಲಿಲ್ವಲ್ಲ. ಅಲ್ಲ, ಅಷ್ಟೊಂದು ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಲೈಟ್ ಆನ್ ಇಟ್ಟಿರ್ಲೇಬೇಕು. ಆಗ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುದಿಲ್ವಾ? ಹೌದು ಕಣೋ.
ಇಷ್ಟು ವರ್ಷ ಬರದಿರುವ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ದಿಢೀರ್ ಅಂತ ಜಾಸ್ತಿ ಬಂದ್ರೆ ಬಿಲ್ ಕೊಡೋರಿಗೂ ಅನುಮಾನ ಬರ್ತದೆ. ಆಗ ಇಲ್ಲಿ ಬಜಿ ವಾಸ ಅಷ್ಟೇ ಅಲ್ಲ ಫ್ಯಾಕ್ಟ್ರಿ ನಡೆಸ್ತಿದ್ದಾರೆ ಅಂತ ಅನುಮಾನ ಬರ್ತದೆ. ಅವರಿಬ್ಬರಿಂದಾಗಿ ವಟಾರವನ್ನೇ ಕಮರ್ಷಿಯಲ್ ಮಾಡಿದ್ರೆ ಎಂತ ಮಾಡ್ತೀರಾ? ಗಂಡ ಹೆಂಡತಿ ಇಬ್ರು ಎಷ್ಟೊಂದು ವಿಷಯ ತಿಳ್ಕೊಂಡ್ಬಿಟ್ಟಿದ್ದೀರಾ, ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ವೇ? ಅದಕ್ಕೆ ನಿಮ್ಮನ್ನು ದಡ್ಡರ ಲಿಸ್ಟಿಗೆ ಸೇರಿಸಿರೋದು. ಮೊದಲು ಹೋಗಿ ಅವರಿಗೆ ಪಾಠ ಮಾಡೋದನ್ನು ನಿಲ್ಲಿಸಲಿಕ್ಕೆ ಹೇಳಿ, ಇಲ್ಲದಿದ್ರೆ ಮನೆಯನ್ನು ಕಮರ್ಷಿಯಲ್ ಮಾಡ್ತಾರೆ ಅಂತ ಹೇಳಿ, ಆಗ ಅವರಾಗಿಯೇ ಪಾಠ ಮಾಡೋದನ್ನು ನಿಲ್ಲಿಸ್ತಾರೆ. ಈಗಲೇ ಹೋಗ್ತೀನಿ, ನೋಡ್ತಾ ಇರೋ. ಆಯ್ತು, ನೀವಿಬ್ರು ಹೋಗಿರ ಸಂಜೆ 4 ಗಂಟೆಗೆ ಬರ್ರಿ. ಬಿಟ್ಟಿ ಮನೆ ಸಿಕ್ಕರೆ ಪಾಠನು ಮಾಡ್ತಾರೆ, ಬಿಟ್ರೆ ಮಟನ್ನು ಕಟ್ಬಿಡ್ತಾರೆ. ಏನ್ ಹೇಳಿಕತ್ತೀರಿ ಎಂಪಿ ಅವರ? ಮತ್ತಿನ್ನೇನವ, ನಾನು ನನ್ನ ವಟಾರದಲ್ಲಿ ನಿಮ್ಗೆ ಬಾಡಿಗೆ ಕೊಟ್ಟಿರೋದು ಗಂಡ ಹೆಂಡತಿ ವಾಸ ಮಾಡಿ ಅಂತ, ಟ್ಯೂಷನ್ ಮಾಡಿ ಅಂತಲ್ಲ. ಟ್ಯೂಷನ್ಗೆ ಅಂತ 16 ಮಕ್ಕಳು ಮನೆಗೆ ಬಂದ್ರೆ ವಾಟರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರಲ್ವೇ? ಏನ್ರಿ ಆಗಲೇ ಬಂದ ಗಂಡ ಹೆಂಡತಿ ಚಲೋ ಕೆಲಸ ಮಾಡ್ಲಿಕ್ಕತ್ತೀರಿ ಅಂದ್ರೆ ಈಗ ಹಿಂಗ್ ಮಾತಾಡ್ಲಿಕ್ಕತ್ತೀರಿ? ಆಗ ನನ್ನ ತಲೆನಲ್ಲಿ ಮೊದಲು ಜೇಡಿ ಮಣ್ಣು ತುಂಬಿಕೊಂಡಿತ್ತು. ಈಗೇನ್ ತುಂಬಿಸ್ಕಾಶಾರು? ನೋಡ್ರಿ ಅಣ್ಣಕವ್ವ, ನನ್ಗೆ ಹೆಣ್ಮಕ್ಳು ಮುಂದೆ ಜೋರಾಗಿ ಮಾತಾಡ ಅಭ್ಯಾಸ ಇಲ್ಲ. ಹಾಗಂತ ಅವ್ರು ಮಾಡಿದ್ದನ್ನೆಲ್ಲ ಸರಿ ಅಂತ ಸಮರ್ಥಿಸ್ಕೊಳಕ್ ಹೋಗೋದಿಲ್ಲ. ಗಂಡ ಹೆಂಡತಿ ಇಬ್ಬರೇ ಇರೋದಾದ್ರೆ ಹಳೆ ಬಾಡಿಗೆ, ಇಲ್ಲ ಅಂದ್ರೆ 3 ಪಟ್ಟು ಬಾಡಿಗೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಅಷ್ಟು ಸಂಪಾದನೆ ಇಲ್ಲ, ಅಷ್ಟೊಂದು ರೊಕ್ಕ ಹೆಂಗ್ ಕೊಡೋಣ್ರಿ? ಅದಕ್ಕೂ ನನಗೂ ಸಂಬಂಧ ಇಲ್ಲ ಕಣವ. ಇಷ್ಟ ಇದ್ರೆ ಇರಬಹುದು, ಇಲ್ಲ ಅಂದ್ರೆ ಹೋಯ್ತಾ ಇರ್ಬೋದು. ಯಾರೋ ನಿಮ್ ಕಿವಿ ಚುಚ್ಚಿರಂಗದ? ಕಿವಿ ಚುಚ್ಚಿಸ್ಕೊಳ್ಳಿಕ್ಕೆ ಬೆಂಚೆಪ್ಪೆ ಅಂತ ಫ್ಲವರ್ ಡುಮ್ಮಕ್ಕ. ಇಷ್ಟಕ್ಕೂ ನಾವೆಂತದಕ್ಕ ಇವರಿಗೆ ಕಿವಿ ಚುಚ್ಚಬೇಕು? ಎದ್ದಗನೆ ನಾವು ಟ್ಯೂಷನ್ ಮಾಡ್ತೀವಿ ಅನ್ನೋ ಹೊಟ್ಟಿ ಊರಿಗೆ. ವಾ, ಹೊಟ್ಟೆ ಉಚ್ಚೋಳಿಕೆ ಸೂಪರ್ ಜೋಡಿಗಳಿಬ್ಬರು ದೊಡ್ಡ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದು. ರಮ್ಮು, ನಿಮ್ಗುಂಟು ಒಳ್ಳೆ ಇನ್ಕಮ್. ಮರ್ಯಾದಿಲ್ಲ ಅವರ ಬಾಡಿಗೆಯನ್ನು ಕೊಡಿ. ಕೊಡಂಗಿಲ್ಲ ಅಂದ್ರೆ ಏನ್ ಮಾಡ್ತೇವ ಮುಷ? ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಏನ್ರಿ ಆಗಳಿಂದ ಮನಿ ಖಾಲಿ ಮಾಡ ಅನ್ಲಿಕತ್ತೀರಿ? ಮನಿ ಖಾಲಿ ಮಾಡಿ ಅನ್ನೋಕ್ಕಿಂತ ಮೊದ್ಲು 3 ತಿಂಗಳು ಅಡ್ವಾನ್ಸ್ ಹೇಳ್ಬೇಕನ್ನೋದು ಗೊತ್ತಿಲ್ಲ. ಇವತ್ತು ಹೇಳಿರಲ್ಲ, ಇವತ್ತಿನ ಡೇಟ್ ಬರ್ದಿಟ್ಕೋರಿ. ಇವತ್ತಿಂದ 3 ತಿಂಗಳು ಆದ್ಮೇಲೆ ನೀವೇನ್ ಹೇಳಬೇಕಾಗಿಲ್ಲ, ನಾವು ಮನಿ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ನೋಡ್ದೆ ನನ್ನ ರೇಣುಕವ್ವ ಹೇಗ್ ಮಾತಾಡುದು ಅಂತ. ಅವರು ಮಾತಾಡ್ತಿದ್ರು ಮಾತಾಡುವಾಗೆ ನೀವು ಮಾಡ್ತೀರಾ? ನಾನೇನ ಮಾಡ್ತೀನಿ? ಮತ್ತೆಂತ ನಿಮ್ಮ ದೂಪೆ? ಅವ್ರು ಎಂತ ಮಾಡಿದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ನೀವು ಮಾಡ್ತಿರೋದೆಲ್ಲ ಒಳ್ಳೆ ಕೆಲಸ. ನಿಮ್ಮ ನೋಡ್ತಿದ್ರೆ ನಿಮಗೆ ಖುಷಿ ಆಗ್ತಂತೇಳಿ ಹೊಗಲು ಬಿಡ್ತೀರಾ. ಅವ್ರು ಅದನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಹತ್ರ ಡೊಂಬರಾಟ ಮಾಡಿಸ್ತಾರೆ. ಅಪ್ಪ, ಈಗ ಆಗೋಗಿರೋದನ್ನ ಬಿಟ್ಟು ಆಗ್ಬೇಕಾಗಿರೋದ್ರ ಬಗ್ಗೆ ಮಾತಾಡ್ರು. ಆಗ್ಬೇಕಾಗಿರೋದೆಂತ ತೆಪ್ಪು? ಅವ್ರು ಬಾಡಿಗೆ ಜಾಸ್ತಿ ಕೊಡ್ಬೇಕಾಗಿತ್ತು, ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ. ಈಗ ಟ್ಯೂಷನ್ ನಡೆಸಬಾರ್ದು, ಹಾಗೆ ಮಾಡ್ಬೇಕು. ಅದಕ್ಕೆ ಏನ್ ಮಾಡೋಣ ಅಂತೀಯವ್ವ? ಓ ಬೊಗ್ಗು, ಬಾಯಲ್ಲಿ ಬಾಟ್ಲಿ ಇಡುವ ತನಕ ನಿಮ್ಗೆ ಹಾಲು ಹೇಗೆ ಕುಡಿಬೇಕಂತ ಹೇಳಿ ಗೊತ್ತಾಗೋದಿಲ್ಲಲ್ಲ. ಬಟ್ಲಿ ನಮಸ್ಕಾರ ಮಾಡಿದ್ರೆ. ಓಹೋ, ಏನು ಫ್ಲವರ್ ಸ್ಟಾರ್ ಇವತ್ತು ಫ್ಲವರ್ ಜೊತೆ ನಿಲ್ದೆ ಹೆಂಡತಿ ಜೊತೆ ನಿಂತಿದ್ಯಾ? ಕಣ್ಣಲ್ಲಿ ಬೂಡಿದ ನಡುವೆ ಫಿಟ್ಟಿಂಗ್ ಇಡುವುದನ್ನು ಬಿಟ್ಟು ನಾವು ಬಂದದ್ದು ಎಂತದಕ್ಕಂತ ಕೇಳಿ ಕಪಾಳ ಕುಳಿತಿ ನೋಡು. ಏನೋ ಇದ್ದ ವಿಷಯ ಇದ್ದಂಗೆ ಹೇಳಿದ್ರೆ ಫಿಟ್ಟಿಂಗ್ ಹೋಗ್ತೇನಾ? ಓಯ್, ಆ ವಿಷಯ ಬಿಡಿ ಮಾರ್ಯಾರೆ. ಬಿಟ್ಟಾಯ್ತು, ಮುಂದೆ ಕೇಳ್ರಿ. ಅಕ್ಷರ ದಾಸೋಹ ಅಂದ್ರೆ ಎಂತ? ಇನ್ನೇನ್ರಿ, ಮಕ್ಕಳಿಗೆ ಫ್ರೀ ಆಗಿ ಅಕ್ಷರ ಅಭ್ಯಾಸ ಮಾಡಿಸೋದು. ಇಷ್ಟೆಲ್ಲ ಗೊತ್ತಿರೋ ನೀವು ರೇಣುಕವನಿಗೆ 1,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಮಗಳನ್ನ ಯಾಕೆ ಅಡ್ಮಿಷನ್ ಮಾಡ್ಸಿದ್ದೀರಿ? ಇನ್ನೇನ್ರಿ ಮಾಡಕ್ಕಾಗತ್ತೆ, ಗಂಡ ಹೆಂಡತಿ ಪಾಪ ಕಷ್ಟಪಟ್ಟು ಪಾಠ ಹೇಳ್ಕೊಡ್ತಾರೆ, ಅಷ್ಟು ದುಡಿಲಿ ಬಿಡಿ. ನೀವು ಇಲ್ಲಿಯೇ ತಪ್ಪು ತಿಳಿದುಕೊಂಡದ್ದು ಪುಣ್ಯಾತ್ಮ. ಅವರು ಅಕ್ಷರ ಕಲಿಸ್ತೇ ಅಂತೇಳಿ ಟ್ಯೂಷನ್ ಕೊಡ್ತಾ ಇಲ್ಲ. ಮತ್ತೆ ಅಕ್ಷರ ದಾಸೋಹ ಅಂದ್ರೆ ಸರ್ಕಾರದಿಂದ ದುಡ್ಡು ಬರ್ತದೆ, ಒಟ್ಟಿಗೆ ನಿಮ್ಮ ಹತ್ರ ದುಡ್ಡು ಪಿಂಕಿಸ್ಬೋದಲ್ಲ. ಹೌದಾ? ನಿಮ್ಮಂತ ತಿಳಿದಿರೋರೆ ಹೋಗಿ ಅನ್ಬಿಟ್ಟು ಈ ತರ ಅಕ್ರಮ ಸಂಪಾದನೆ ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ಪಾಪ ಬಡ ಬಗ್ಗರು ಗತಿ ಏನಾಗ್ಬೇಕು? ಕರೆಕ್ಟ್ ಆಗಿ ಹೇಳಿದ್ರೆ ಎಲ್ಲ ಪೇರೆಂಟ್ಸ್ ಶ್ರೀಮಂತರಾಗಿರಲ್ಲ, ಬಡಪಾಯಿಗಳು ತಿಂಗಳಿಗೆ 1,000 ಕೊಡೋದು ಹೇಗೆ? ಹೌದಲ್ವೇ? ನಿಮ್ಮಂತ ತಿಳಿದಿರೋರೆ ಇಂತ ಅಕ್ರಮಗಳಿಗೆ ಕಡಿವಾಣ ಆಗ್ತಾ ಇದ್ರೆ ಬೇರೆಯವ್ರು ಏನ್ ಮಾಡಕ್ಕಾಗುತ್ತೆ? ಆಯ್ತು ಬಿಡ್ರಿ, ಈಗಲೇ ರೇಣುಕಾ ಅವ್ರ ಮನೆಗೆ ಹೋಗ್ತೀನಿ. ನೋಡ್ರಿ, ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳ್ಕೊಡೋದ್ರೆ ಹೇಳ್ಕೊಡಿ, ಇಲ್ಲ ಎಲ್ಲಾ ಮಕ್ಕಳ ಕೈಗಳನ್ನು ನಾನು ಹಿಡ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ. ನಮಗೂ ಸಮಾಧಾನ. ಮಕ್ಕಳ, ನಾ ಈಗ ನಿಮಗ ಭಿನ್ನ ರಾಶಿಗಳ ಬಗ್ಗೆ ಹೇಳ್ಕೊಡ್ತೇನೆ. ಭಿನ್ನ ರಾಶಿಗಳು ಈಗ ಇದಕ್ಕೇನಂತೀರಿ? ಸರ್ಕಲ್ ಅನ್ಬೇಡ್ರು, ವೃತ್ತಾಕಾರ ಅನ್ರಿ. ಕರೆಕ್ಟ್, ನೀವು ಸರಿ ಅನ್ನಿ. ಸರಿ ಸರಿ ಸರಿ. ಈಗ ಇದ್ರಾಗ ಅರ್ಧ ಭಾಗನ ನಾನ್ ತಗೋತನ. ತರಲೆ ಮಾಡ್ಬಾರ್ದ್ರು, ಅರ್ಧ ಭಾಗ ತಗೋತನಂದ್ರ ಅರ್ಧ ಭಾಗಕ್ಕ ಕಲರ್ ತುಂಬ್ತಾನ. ಈಗ ಇದಕ್ಕೆ ಏನಂತೀರಿ? ಇನ್ನೇನಂತೀವಿ? ಅರ್ಧ ಕಲರ್ ಇದೆ, ಅರ್ಧ ಖಾಲಿ ಇದೆ. ಮುದ್ದ ತರಲೆ ಮಾಡ್ಬಾರ್ದಕ್ ನಾ ಆಗೇನ ಹೇಳಿನಿಲ್ಲ. ಈ ರೀತಿ ಬಣ್ಣ ತುಂಬಿದ ಭಾಗನ
ಒಂದು ಭಾಗ ಅಂತ ಬರಿಬೇಕು, ಓದ್ಬೇಕು. ಓಕೆ, ಈಗ ಇದಕ್ಕೆ ಏನಂತ ಕರಿತೀರಿ? ಸ್ಕ್ವೇರ್ ಅನ್ಬೇಡ್ರಿ, ಚೌಕಾಕಾರ ಅನ್ರಿ. ವೆರಿ ಗುಡ್. ಈಗ ಇದ್ರಾಗ 4 ಭಾಗ ಮಾಡ್ತಾನೆ. ಒಂದು ಭಾಗಕ್ಕ ಬಣ್ಣ ತುಂಬ್ತಾನೆ. ಈಗ ಇದಕ್ಕೆ ಏನಂತ ಕರಿತೀರಿ? ಆಯ್ತು, ನಾನೇ ಹೇಳ್ತೇನೆ. 4ನೇ ಒಂದು ಭಾಗ ಎಷ್ಟು? ಕರೆಕ್ಟ್. ದಿನನಿತ್ಯದ ನಮ್ಮ ಜೀವನದಾಗ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲು ಭಾಗ ಅನ್ನೋ ಪದಗಳನ್ನ ಬಳಸಿರ್ತೀವಿ. ಅದನ್ನ ಭಿನ್ನ ರಾಶಿ ರೂಪದೊಳಗ ಬರೆಯುವಾಗ, ಓದುವಾಗ 2ನೇ ಒಂದು ಭಾಗ, 4ನೇ ಒಂದು ಭಾಗ ಅಂತ ಕರಿಬೇಕು. ಅಕಸ್ಮಾತ್ 4 ಖಾನೆ ಬದಲು 6 ಖಾನೆ ಇದ್ದು ಅದ್ರಾಗ 3 ಖಾನೆ ಬಣ್ಣ ತುಂಬಿದ್ರ, 3 ಖಾನೆ ಖಾಲಿ ಬಿಟ್ಟಿದ್ರ ಅದಕ್ಕ 6ನೇ 3 ಭಾಗ ಅಂತ ಕರಿಬೇಕು. ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಿ. ಬರ್ರಿ ಸರ ಮಕ್ಕಳ, 1 ನಿಮಿಷ. ಏನ್ರಿ ಸರ ದಿಢೀರ್ನ ನಮ್ ಒಟ್ಟಾರಕ್ ಬಂದ್ರಿ? ಬರ್ಲೇಬಾರ್ದು ಅನ್ಕೊಂಡಿದ್ದೀರಿ, ಬರೋ ಹಾಗೆ ಮಾಡ್ಬಿಟ್ರಲ್ಲ. ಯಾಕ್ರಿ ನನ್ ಹೆಂಡತಿ ಅಂತ ತಪ್ಪೇನ್ ಮಾಡಿಲ್ಲ? ಮಕ್ಳಿಗೆ ಬರೋಬ್ಬರ್ ಪಾಠ ಹೇಳ್ಕೊಡ್ಲಿಕ್ಕಿದ್ದಾವಲ್ಲ. ಅಯ್ಯೋ, ನೀವಿಬ್ರು ಬಿಡ್ರಿ, ಬರೀ ಮಕ್ಳಿಗೇನು ಬಿಟ್ರೆ ನಮ್ಮನ್ನೆಲ್ಲ ಕೂರ್ಸ್ಬಿಟ್ಟು ಪಾಠ ಮಾಡ್ಬಿಡ್ತೀರಾ. ಯಾಕ್ರಿ ಸರ ಹಿಂಗ ಹೇಳ್ತೀರಿ? ಅಂತ ತಪ್ಪ ನಾವೇ ಮಾಡಿವಿ. ಮತ್ತಿನ್ನೇನ್ರಿ, ಅಕ್ಷರ ದಾಸೋಹ ಅಂತ ಬೋರ್ಡ್ ಹಾಕಿದೀರಾ, ಎಲ್ರ ಹತ್ರನು ಫೀಸ್ ತಗೊಳ್ತೀರಾ. ಸಾಲದು ಅಂತ ನಾವು ಮಕ್ಕಳಿಗೆ ಬಿಟ್ಟಿಯಾಗಿ ಪಾಠ ಮಾಡ್ತಿದೀವಿ, ನಮಗೆ ದುಡ್ಡು ಕೊಡಿ ಅಂತ ಸರ್ಕಾರದವ್ರಿಗೆ ಬೇರೆ ಕೇಳಿದಿರಾ? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ರೀ, ನೀವು ತಗೊಳ್ತಿದ್ರ ತಾನೆ? ಇನ್ನು ತಗೊಂಡಿಲ್ರಿ ಸರ, ತಗೋಬೇಕಂತೇಳಿ ಯೋಚನೆ ಮಾಡ್ಲಿಕ್ಕತ್ತೀವ್ರಿ. ಇಷ್ಟು ದಿನ ಎಲ್ಲಿದ್ದೆ? ನೋಡಿದ್ರೇನ್ರಿ ಮೈಲಾರಪ್ಪನವ್ರೆ, ಸತ್ಯ ಹೇಳಿದ್ರಿ ಅಂತ ನಿಮ್ ಹೆಂಡತಿಗೆ ಎಷ್ಟೊಂದು ಕೋಪ ಬಂತು. ಅಲ್ಲ ರೀ, ರೇಣುಕಾ ದೇವಿಯವರು ಮಕ್ಕಳನ್ನ ಕೂಡ್ಸಿ ಪಾಪ ಪಾಠ ಮಾಡ್ತೀರಾ ಅಂತ ನಾವ್ ಅನ್ಕೊಂಡ್ರೆ ಪಾಠ ಮಾಡೋ ನೆಪದಲ್ಲಿ ಮೋಸ ಮಾಡ್ತೀರೇನ್ರಿ? ನಾವೇನ್ ಮೋಸ ಮಾಡ್ಲಿಕತ್ತಿಲ್ರಿ. ಒಂದ್ ಮಗುಗ ತಿಂಗಳಿಗೆ ಬರೀ 1000 ರೂಪಾಯಿ ಅಷ್ಟೇ ತಗೊಳಕತ್ತೀರಿ, ಅದೇನ್ ಮಾಡ್ರಿ? ಮೋಸದಿಂದ ದುಡಿಯೋರ್ಗೆ 1000 ರೂಪಾಯಿ ಬೆಲೆ ಎಲ್ಲಿ ಗೊತ್ತಿರುತ್ತೆ ಹೇಳಿ? ಅಲ್ಲ ರೀ, 1000 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತೇನ್ರಿ ನೀವಿಬ್ಬರಿಗೂ? ನಾವೇನ್ ಫ್ರೀ ತಗೊಳಕತ್ತಿಲ್ರಿ, ಪಾಠ ಮಾಡ್ಲಿಕತ್ತಿಲ್ಲನ್ರಿ. ಒಂದರ ಹತ್ರ ದುಡ್ಡು ತಗೊಳ್ರಿ, ಸರ್ಕಾರದವ್ರ ಹತ್ರ ಯಾಕೆ ದುಡ್ಡು ತಗೋತೀರಾ ನೀವು? ನೋಡ್ರಿ, ನಿಮ್ ಜೊತೆ ಮಾತಾಡ್ತಾ ಕೂಡೋದಕ್ಕೆ ನನಗೆ ಟೈಮ್ ಇಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಬಿಟ್ಟಿಯಾಗಿ ಊಟ ಕೊಟ್ಟು ಅಭ್ಯಾಸ ಮಾಡಿಸಿದ್ರೆ ಸರಿ. ಇಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಚೀಟಿಂಗ್ ಕೇಸಲ್ಲಿ ಒಳಗೆ ಹಾಕ್ಸಿ ಬಕೆಟ್ ನ್ಯೂಸ್ ಮಾಡ್ಬಿಡ್ತೀನಿ. ಆ ದೇವಿ ಆಣೆಗೂ ಇದು ಸತ್ಯ. ಬರ್ತೀನಿ. ಏನೋ ಪ್ರಾಣಿ, ಈ ಕೈ ಬಂದು ತಲೆ ಬಿಸಿ ಮಾಡಿ ಹೋತು. ಅವ್ರು ಹೇಳಿದ್ದು ಸಾಲದಂತ ನೀವು ಬೇರೆ ಉಪ್ಪು ಹಾಕ್ತೀರಾ? ನಾ ಹೇಳೋದು ಬಿಡ, ನಾವ್ 2 ಕಡೆ ರೊಕ್ಕ ತಗೊಳ್ಳೋ ವಿಷಯ ಈ ಕೈಗೆ ಹೆಂಗ್ ಗೊತ್ತಾತು? ಅದರಲ್ರಿ ನಮ್ ಒಟ್ಟಾರದ ಕಿತಾಪತಿಗಳು ಎಂಪಿ ನಿನ್ನಕ ಅತ್ತಗನೆ ಅವರೇ ಹೇಳ್ತಾರ್ರಿ. ಹೇಳಿರ್ಬೇಕ್ ಬಿಡ, ಯಾಕಂದಿ ಈ ವಿಷಯ ಗೊತ್ತಿರೋದ 3 ಮಂದಿಗೆ. ಇದ್ರೊಳಗ ನಮ್ ಎಂಪಿ ಅವ್ರ ತಪ್ಪು ಏನು ಇರಂಗಿಲ್ರಿ. ಯಾಕಂದಿ ಅವ್ರು ಹಿತ್ತಾಳೆ ಕಿವಿರಿ, ಎಂತ ಶತಮೂರ್ಖ ಬಂದ್ ಏನ್ ಹೇಳಿದ್ರು ಕೇಳ್ತಾರ್ರಿ. ನಾ ಹೇಳಿದ್ರು ಕೇಳ್ತಾರ. ಈ ಕಿತಾಪತಿ ಮಾಡಿದ್ದು ಮೀನಾಕುಮಾರಿನಿ. ನೋಡ್ತೀರಿ ಎಂಪಿ ಅವ್ರ ಮುಂದಿಟ್ಕೊಂಡು ಅವ್ರಿಬ್ರಿಗೆ ಹೆಂಗ ಪಾಠ ಕಲಿಸ್ತಾನಂತ. ಪ್ರಾಣಿ ಹೆಂಗ್ ಪಾಠ ಕಲಿಸಿ ಅಂತ ನಂಗೊಂಚೂರು ಹೇಳಲ್ಲ. ನೀವು ಮಕ್ಕಳ ಜೊತೆ ಹೋಗಿ ಕೊಡ್ರಿ, ಹೇಳ್ಕೊಡ್ತಾನ. ಸಿದ್ಧಾರೂಢ ಪ್ರಾಣಿ ಜಿಪಿ ಅವ್ರು ಬಂದ್ರ? ಜಿಪಿ ಎಲ್ಲ ಕಣ ಪಾಪಿ. ಸಿದ್ಧಾರೂಢ ಅವ್ರು ಕೇಳಿಸ್ಕೊಂಡ್ರ ಹಂಗ ಹೇಳ್ತಾರ ಅಂತ ಹೇಳಿದ್ರಿ. ನಾಟಕ ಶುರು ಮಾಡ. ಹಲೋ ಸರ, ನಮ್ ಮೀನಾಥವ್ರ ಬುದ್ಧಿ ನಿಮಗ್ ಗೊತ್ತದಲ್ರಿ. ಅವ್ರು ನಿಮ್ ಹುಡುಗಿಯಿಂದ ಅಷ್ಟ ಅಲ್ರಿ, ಓನಾಗಿರೋ ಎಲ್ಲ ಹುಡುಗಿಯರಿಂದಾನು ಹೋಗ್ತಾರ್ರಿ. ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ ಮಗನ ಮನ್ಯಾಗ ಇಟ್ಕೊಂಡ್ 4 ಬುದ್ಧಿ ಮಾತು ಹೇಳ್ರಿ. ಆಕಿ ಚಲೋ ಹುಡುಗನ್ ನಾ ಹುಡುಕ್ತಲ್ರಿ. ನನಗ್ ಗೊತ್ತಿರೋರು ಒಬ್ರು ಅದಾರ್ರಿ, ಅವ್ರಿಗೆ ನಿಮ್ ಮಗನ್ ಕೊಟ್ಟು ಮದ್ವಿ ಮಾಡಿದ್ರೆ ಸಾಯಿ ತನಕ ಬಾಳ್ ಚಂದ ಇರ್ತಾಳ್ರಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡ್ರಿ. 1 ವಾರ ಟೈಮ್ ಕೊಡ್ರಿ, ಹುಡುಗನ್ ಕರ್ಕೊಂಡ್ ನಿಮ್ ಮನೆಗೆ ಬಂದ್ಬಿಡ್ತೀವ್ರಿ. ಆಯ್ತ್ರಿ, ಆಯ್ತಾಯ್ತ್ರಿ. ಯಾರ ಫೋನ್ ಪ್ರಾಣಿ? ನಿಮ್ದಾರಿ. ನಾ ಕೇಳಿದ್ದ ಅದನ್ನಲ್ಲ, ಯಾರ ಜೊತೆ ಮಾತಾಡಿದಿ? ನನಗ್ ಗೊತ್ತಿರೋರು ಒಬ್ರು ಫೋನ್ ಮಾಡಿದ್ರಿ. ಅವ್ರ ಮಗಳಿಗೆ ಹುಡುಗನ್ ಹುಡುಕ್ಲಿಕ್ಕತ್ತಾರಂತ್ರಿ. ಇದೀಗ ಹೊಂಚ್ ಹಾಕೋ ಬೆಕ್ಕಿನ ಗತೆ ಯಾರೇ ಸಿಗ್ತಾರ ಅಂತ ಕಾಯ್ಲಿಕತ್ತೇನ್ರಿ. ಏನವ ರೇಣುಕ, ಕಣ್ ಮುಂದೆನೆ ಇದ್ದೀನಿ, ನಾನ್ ನಿನಗ್ ನೆನಪಾಗಲ್ವೇ? ಹುಡುಗಿನ್ ತೋರ್ಸ್ಬೋದಿತ್ರಿ, ಆದ್ರೆ ಇನ್ನು 3 ತಿಂಗಳದಾಗ ನಾವ ನಿಮ್ ಮನಿ ಖಾಲಿ ಮಾಡ್ಕೊಂಡ್ ಹೊಂಟಿವಿ. ನಿಮಗ್ ಹುಡುಗಿನ್ ತೋರ್ಸಿ ಏನ್ ಪ್ರಯೋಜನ ರೀ? ಎಂತ ಮಾತು ಅಂತ ಆಡ್ತೀಯವ್ವ? ನೀನೇನಾದ್ರೂ ಬಿಟ್ಟೋದ್ರೆ ನನ್ನ ಮರ್ಯಾದೆ ಬಹಳ ಕಳೆನೆ ಹೊರಟೋಗ್ಬಿಡುತ್ತೆ. ಅಲ್ರಿ ಕೆಪಿ ಅವ್ರ, ಕರೆಕ್ಷನ್ನೇ ಮಾಡಲ್ಲ ಕಣ, ಏನಾದ್ರೂ ಹೇಳ್ಕೊಳ. ಆತ್ ಬಿಡ್ರಿ ಎಂಪಿ ಅವ್ರ. ಅಲ್ರಿ ನಾವೊಂದ್ 4 ಮಕ್ಳಿಗೆ ಪಾಠ ಕಲಿಸ್ತೀವಿ ಅಂದ್ರ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಜಾಸ್ತಿ ಆಗ್ತದ, ಟಾಯ್ಲೆಟ್ ಗಲೀಜ್ ಆಗ್ತದ, ಬಾಡಿಗೆ ಜಾಸ್ತಿ ಕೊಡ್ಬೇಕಂತ ಏನಾರ ಮಾತಾಡ್ತೀರಿ? ಅದನ್ನ ಮನೆ ಹಾಳು ಮೀನಾಥನ ಮಾತು ಕೇಳ್ಬಿಟ್ಟು ಅಂದ್ಬಿಟ್ಟೆ ಕಣೋ. ಇಲ್ಲ ಅಂದ್ರೆ ನಾನ್ ನಿನ್ನ ಹತ್ರ ದ್ವೇಷ ಕಟ್ಕೋತಿದ್ನಿ. ಅಂದ್ರೆ ನಮ್ಮ ಮನೆ ಕಮರ್ಷಿಯಲ್ ಮಾಡ್ಬೇಕಂತ ಐಡಿಯಾ ಕೊಟ್ಟವ್ರು ಮೀನಾಥವ್ರೆ.
ಇಲ್ಲದೆ ಇದ್ರೆ ನಾನು ಯಾಕವ ಹೇಳ್ತಿದ್ದೆ ನೋಡು. ಅವತ್ತು ಮನೆ ಮುಂದೆ ಅಕ್ಷರ ದಾಸೋಹ ಅಂತ ಬೋರ್ಡ್ ಹಾಕ್ತಾಗಲೇ ಎಷ್ಟು ಖುಷಿ ಪಟ್ಟಿದ್ದೆ. ಮುಂದಕ್ಕೆ ಏನಾಯ್ತು ಅಂತ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳವ. ಇಷ್ಟ ಆಯ್ತು ಕಣವ. ನಮಗ್ ಗೊತ್ತೈತ್ರಿ ನಿಮ್ದು ಹಿತಾರ ಕಿವಿ ಅಂತ. ಅವ್ರ ಮಾತು ಕೇಳ್ಕೊಂಡ ನಮಗ ಒಟ್ಟಾರ ಬಿಟ್ಟು ಹೊರಗೆ ಹೋಗಂತ ಹೇಳಿದ್ರೆ. ಸಾರಿ ಕಣವ, ಏನೋ ಗೊತ್ತಿಲ್ಲದೆ ಮಣ್ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ನೋಡು, ನೀನು ಆ ಹುಡುಗಿನ ನನಗೆ ಕೊಟ್ಟು ಮದುವೆ ಮಾಡಿಸ್ಕೊಟ್ಬಿಡು. ಆಮೇಲೆ ಸಾಯೋವರೆಗೂ ಆ ಮೀನಾತ ಅಲ್ಲ, ಅವ್ನ ಇಡೀ ಸಂತಾನದವ್ರು ಬಂದ್ರು ಕೇಳೋದಿಲ್ಲ. ಆತ್ರಿ, ಆ ಹುಡುಗಿನ ತೋರಿಸ್ತೇನ್ರಿ. ಆದ್ರೆ ನನ್ನೊಂದ್ ಕಂಡೀಷನ್ ಅದ ರೀ. ಏನವ ಅದು ಕಂಡೀಷನ್? ನೆಮ್ಮದಿಯಿಂದ ಮಕ್ಕಳಿಗೆ ಪಾಠ ಮಾಡ್ಕೊಂಡ ರೊಕ್ಕ ದುಡಿಲಿಕತ್ತಿದೇರಿ. ಈಗ ಅದಕ್ಕೂ ಅರ್ಧ ಕಲ್ ಹಾಕಿದ್ರಲ್ಲ, 20 ಮಕ್ಕಳಿಂದ 20,000 ರೂಪಾಯಿ ಬರ್ತಿತ್ತು. ಈಗ ಬರೀ 10,000 ರೂಪಾಯಿ ಬರ್ಲಿಕ್ಕತ್ತದ. ಹಂಗಾಗಿ ಉಳಿದ 10,000 ರೂಪಾಯಿನ ನೀವ ಕೊಡ್ಬೇಕ. ಆಯ್ತು ಬಿಡವ, ನನಗೆ ದುಡ್ಡುಗಿಂತ ಮದುವೆ ಆಗೋದು ಮುಖ್ಯ. ಆತ್ರಿ, ಆದ್ರ ನಮ್ದು ಇನ್ನೂ ಒಂದ್ ಕಂಡೀಷನ್ ಅದ. ಇನ್ನೂ ಏನವ ಅದು ಕಂಡೀಷನ್? 3 ತಿಂಗಳಾಗ ನಾವು ಮನಿ ಖಾಲಿ ಮಾಡ್ಬೇಕಂತ ಹೇಳಿದ್ರಲ್ಲ. ಹೌದು. ಈಗ ಇದ ಮಾತ್ನ ಮೀನಾ ಕುಮಾರ್ಗೆ ಹೇಳ್ರಿ. ಮಲ್ಲೇಶ್ವರ ಪಂಚರಂಗಿ ಪಾಪ ಮೀನಾತ, ಮೀನಾತ, ಓ ಬನ್ನಿ ಎಂಪಿಯವರೇ, ಕುಡಿಲಿಕ್ಕೆ ಎಂತ ತಗೊಳ್ತೀರಾ? ಒಬ್ಬಟ್ಟು ವಿಷಯ ಇದ್ರೆ ತಂದು ಕೊಟ್ಬಿಡವ. ಹಾಗಾದ್ರೆ ಸೇಲ್ ಆಗದಿರುವ ಮದ್ದು ತಂದವರ ದೊಂಡೆಗೆ ಸುರಿಯ. ಮತ್ತೆಂತ ತಪ್ಪಲೆ ವಿಷಯ ಎಂತ ಅಂತ ಕೇಳಿದ್ರೆ ವಿಷಯ ಕೇಳ್ತಿದ್ರಲ್ಲ, ಏನಾಯ್ತು? ನಿನ್ನ ನಂಬ್ಕೊಂಡು ನನ್ನ ಜೀವನ ಟ್ರ್ಯಾಕ್ ಹೇಳ್ದಿರೋ ಕಡೆ ಓಡ್ತಾ ಇರೋ ಟ್ರೈನ್ ತರ ಆಗ್ಬಿಟ್ಟಿದೆ. ನೋಡು, 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ವಟಾರ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಓಯ್ ಎಂತ ಅವಸ್ಥೆ ಮಾರ್ಯಾರೆ. ರೇಣುಕನನ್ನು ಮನೆ ಖಾಲಿ ಮಾಡಿಸಿ ಅಂತ ಹೇಳಿದ್ರೆ ನೀವು ನಮಗೆ ಮನೆ ಖಾಲಿ ಮಾಡ್ಲಿಕ್ಕೆ ಹೇಳ್ತಿದ್ದೀರಲ್ಲ. ಚೆನ್ನಾಗಿ ಹೇಳ್ಕೊಡ್ತೀನಿ ಕಣಮ್ಮ. ಬೆಲ್ಲ ಕೊಡು, ಆಲೆ ಮನೆಯನ್ನ ಕೊಟ್ಟು ಬೇಡ ಬೇಡ ಮನೆ ಇಟ್ಕೊಳ್ಳಿ. ಅಂದ್ರೆ ಎಂತ ಕಲ್ಪಕಲ್ಲು? ಆ ಲಾತಿನ್ ಮತ್ತು ಹಬ್ಬಕ್ಕೆ ನಿಮಗೆ ಅಲ್ಲಿ ಮನೆ, ನಾವಿಬ್ಬರು ಬೇವಿನ ಮರವ. ಹೌದು ಕಣ ಮನೆಯಾಳ. ಪಾಪ ರೇಣುಕವ್ವ ಒಂದು ಹುಡುಗಿನ ಹುಡುಕಿ ನನಗೆ ಮದುವೆ ಮಾಡ್ಕೊಡ್ಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದಾಳೆ. ನಿಮ್ ಮಾತು ಕೇಳಿ ಅಂತವಳ ನನ್ನ ವಟಾರ ಖಾಲಿ ಮಾಡುತ್ತಿದ್ನಲ್ಲ, ನಾನು ಎಂತ ಅಯೋಗ್ಯ ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ. ನಿಮಗೆ ಈಗ ಅರ್ಥ ಆಗ್ತದೆ, ನಮಗೆ ಯಾವತ್ತೂ ಅರ್ಥ ಆಗಿದೆ. ಮನೆಯಾಳ ಮಾತು ಬಳಸ್ತಾ ವಟಾರ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ. ನೀವು ಖಾಲಿ ಮಾಡೋವರೆಗೂ ಆ ಹುಡುಗಿ ತೋರ್ಸಲ್ಲ ಅಂತ ರೇಣುಕವ್ವ ಹೇಳಿದ್ದಾಳೆ. ಎಂತದ ಇದು ಬೇಕಲ್ಲ, ನಾವು ಬಿಟ್ಟ ಬಾಣ ರಿವರ್ಸ್ ನಮಗೆ ಹೊಡಿತಾ ಉಂಟು. ಈಗಾರೆ ಗೊತ್ತಾತನ್ರಿ, ಒಬ್ಬರು ಕೆಟ್ಟದ್ ಬಯಸಿದ್ರೆ ನಮಗ್ ಒಳ್ಳೇದಾಗುದಿಲ್ಲ ಅಂತ. ವಾ, ಇದಕ್ಕೆಲ್ಲ ಸೂತ್ರಧಾರಣಿ ನೀವೇ ಹುಚ್ಚಿ. ಏ ಋಷಿಕೇತು, ನಮ್ಮ ಹೊಟ್ಟಿ ಪಾಡಿಗೆ ನಾವು ಟ್ಯೂಷನ್ ನಡೆಸ್ಲಿಕ್ಕತ್ತಿದ್ವಿ. ನಾವೇ ನಿಮ್ ಹೊಟ್ಟಿಗೆ ತಣ್ಣೀರ್ ಬಟ್ಟಿ ಕಟ್ಕೊಂತ ಹೇಳಿದ್ವಿ. ನೀವಿಬ್ರು ದಂಡ ಎತ್ತಿ ಮಾಡಿದ್ ಬರೋಬರ? ಸೌದತ್ತಿ ಅಲ್ಲವ್ವ, ಎಂತ ಪದ ಉಪಯೋಗಿಸಿ ಮಾತಾಡಿದ್ರಿ. ರಾಣಿ, ಇವ್ರು ಮಾಡಿರೋ ಕೆಲಸಕ್ಕೆ ಕೆಟ್ಟ ಕೆಟ್ಟ ಪದನ ಬಂದಿದ್ದು. ಬ್ಯಾಡಂತ ಒಳ್ಳೆ ಮಾತಾಡಿನಿ. ಓಯ್ ಮೈಲಾರಣ್ಣ, ನಮ್ಮಿಂದ ತಪ್ಪಾಯ್ತು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ. ಆದ್ರೆ ಈ ಒಟ್ಟಾರ ಖಾಲಿ ಮಾಡ್ಬೇಕು ಅಂತ ಮಾತ್ರ ಹಠ ಮಾಡಬೇಡಿ ಆಯ್ತಾ? ಈ ನಿಮ್ಮ ತಂಗಿಯ ಮುದ್ದು ಮುಖ ನೋಡಿ ಮಾತಾಡಿ ಮೈಲಾರಣ್ಣ. ತಂಗ್ಯವ್ವ, ಎಂತ ಮಾತೇಳಿ ನನ್ನ ಕಟ್ಟಿ ಹಾಕ್ಬಿಟ್ಟವ್ವ. ಕಟ್ಟೋದು ಇಲ್ಲ, ಬಿಚ್ಚೋದು ಇಲ್ಲ. ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೋರಿ. ಹಬ್ಬಕ್ಕ ಕೋಪ ಮಾಡಿಕೊಳ್ಬೇಡಿ ಹಬ್ಬಕ್ಕ. ನಾವು ಪಂಚರಂಗಿಯವರು ಎಷ್ಟು ವರ್ಷದಿಂದ ಈ ಮರ್ಯಾದೆ ಮಲ್ಲಲ್ಲಿ ಜೇನುಗೂಡಿನ ನಮೂನಿದ್ದೀವಿ. ಈಗ ತನ್ನ ತಪ್ಪಿಗೆ ಈ ನಮೂನೆ ದೂರ ಮಾಡುವುದು ಯಾವ ನ್ಯಾಯ? ನೀವು ಮಾಡಿರೋ ಅನ್ಯಾಯಕ್ಕ ನಾ ಕೊಡ್ತಿರೋ ಶಿಕ್ಷೆ ನ್ಯಾಯವಾಗಿ ಅದರಿ. ಏ ಕಿನಾ, ರೇಣುಕಾ, ಹ್ಞೂ ಅಕ್ಕಿನ, ಇವ್ರಿಬ್ರು ಸ್ವಾಲಿ ಸಿಗಿದ್ರು ಹಲ್ಲಿಗೆ ತೆಗ್ಯಾರ. ಇವ್ರು ಮಾಯ ನೋಡಿದ್ರೆ ಅಯ್ಯೋ ಪಾಪ ಅನ್ಸಿಕತ್ತದ. ಕ್ಷಮಿಸ್ಬಿಡ. ಕ್ಷಮಿಸ್ತೇನ್ರಿ. ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡದೆ ಇರ್ಲಿಕ್ಕೆ ಆಗ್ತದನ್ರಿ? ಎಂತ ಶಿಕ್ಷೆ ಅಂತ ಹೇಳ? ನೀವ್ ಇದ ವಠಾರದಾಗ ಮುಂದುವರಿಬೇಕಂದ್ರ ನಾ ಪಾಠ ಮಾಡ್ತಿರೋ ಮಕ್ಕಳಿಗೆ ನೀವಿಬ್ರು ಆಯಗಳಾಗಿರ್ಬೇಕ. ಮಕ್ಕಳ, ನೀನ್ ಈ ಪಾಠ ಎಲ್ಲಿಗೆ ನಿಲ್ಸಿದ್ದೆ? ಇವತ್ತಿಗೆ ಸಾಕು ಅಂತ ನಿಲ್ಸಿದ್ರಿ. ಮುದ್ದ ಬರ್ತಾ ಬರ್ತಾ ನಿನ್ ತರಲೆ ಜಾಸ್ತಿ ಆಯ್ತಾ? ಸಾರಿ ಆಂಟಿ. ನೀವ್ ಒಬ್ಬಾಕ ನಮ್ಮ ಮನೆಗ್ ಬಂದಿರ್ತೀಯಲ್ಲ, ಅವಾಗ ಆಂಟಿ ಅಂತ ಕರಿ. ಕ್ಲಾಸ್ ರೂಮ್ನಾಗ ಮಿಸ್ ಅಂತ ಕರಿಬೇಕ. ಸಾರಿ ಮಿಸ್. ಈಗ ಹೇಳ್ರಿ, ನೀನ್ ಪಾಠ ಎಲ್ಲಿಗೆ ನಿಲ್ಸಿದ್ದೆ? ನಮ್ಗ್ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಮಿಸ್. ಆಯ್ತು ಬಿಡು, ಇವತ್ತ 1 ರಿಂದ 20 ತನಕ ಮಗ್ಗಿ ಕೇಳ್ತೀನಿ. ದಿಶಾ, ನೀ ಹೇಳುವ. 12 9 ಎಷ್ಟ? ಅದು ಮಿಸ್. ಪ್ರಶ್ನೆ ಕೇಳ್ಕೊಳ್ಳೋಣ ಅರ್ಜೆಂಟಾ? ಎದ್ದಗಾನೆ ನೀಯೇ ನೋಡ್ಕೊತ್ ಕುಂತೀಯ? ಕರ್ಕೊಂಡೋಗ. ಆಯ್ತು ಬಿಡ. ಬಿಡ ಅಂತ ಏನ್ ರಾಗ ಐತೆ? ಕರ್ಕೊಂಡು ಹೋಗ. ಚಿರಾಗ್, ನೀ ಹೇಳಪ್ಪ. 15 ಮೂರ್ಲೆ ಎಷ್ಟ? 45 ಮಿಸ್. ವೆರಿ ಗುಡ್ ಮಿಸ್. ಒಂದು ಉತ್ತರ ಹೇಳೋದಕ್ಕೆ ನಿನಗೂ ಅರ್ಜೆಂಟಾ? ರೀ ಮೀನ್ ಹಾಕಾರ, ನೀವೇನ್ರಿ ಕಿಕ್ಕಿಗೆ ಹಾಲ್ ಕಿಸ್ಕೊತ್ ಕುಂತೀರಿ? ಕರ್ಕೊಂಡು ಹೋಗ್ರಲ್ಲ. ಮುದ್ದ, ನೀ ಹೇಳುವ. 6 ಮೂರ್ಲೆ ಎಷ್ಟ? 18. ವೆರಿ ಗುಡ್ ಮಿಸ್ ಅರ್ಜೆಂಟ್. ನಿನಗೂ ಅರ್ಜೆಂಟಾ?
ಅರ್ಜೆಂಟ್. ಸಾರಿ ಪಕ್ಕ ಇನ್ನು ನಮ್ಮಿಂದ ಆಗುದಿಲ್ಲ. ಆಗುದಿಲ್ಲ ಅಂದ್ರೆ ಹೆಂಗ್ರಿ? ಹುಡುಗ ಅರ್ಜೆಂಟ್ ಅನ್ಲಿಕತ್ತಾನ್ರಿ. ಕರ್ಕೊಂಡು ಹೋಗ್ತಾನೆ. ಆದ್ರೆ ನನ್ನದೊಂದು ಪ್ರಶ್ನೆ, ಏನ್ರದು? ಈ ಮಕ್ಕಳು ಎಂತದಕ್ಕೆ ಗಡಿ ಗಡಿ ಇದಕ್ಕೆ ಹೋಗ್ತಿರುವುದು? ಅವ್ರಾಗೆ ಹೋಗ್ಲಿಕ್ಕತ್ತಿಲ್ಲಿ ಹೋಗುವಂಗ ನಾ ಮಾಡೀನಿ. ನೀವೆಂತ ಮಾಡಿದ್ರಿ ಮೈಲಾರಣ್ಣ? ನಿಮ್ಮಿಬ್ರು ಕೈ ತುಂಬಾ ಕೆಲಸ ಸಿಗ್ಲಿ ಅಂತ ಲೆಮನ್ ಜ್ಯೂಸ್ ಅಂತ ಹೇಳಿ ಜ್ಯೂಸು ಅಂತ ಹೇಳಿ ಬರೀ ಲಿಂಬೆಹಣ್ಣು ಹಿಂಡಿ ಹೊಟ್ಟೆ ತುಂಬಾ ನೀರ್ ಕುಡ್ಸಿ. ಮಿಸ್ ಇವನಿಲ್ಲ ಸುಸ್ಸು ಮಾಡ್ಕೊಂಡ. ನೋಡಿದ್ರೇನ್ರಿ ಮೀನ್ ಆತರ ಲಘು ಕರ್ಕೊಂಡ್ ಹೋಗ್ರಿ ಅಂದ್ರ ಪ್ರಶ್ನೆ ಕೇಳ್ಕೊತ್ ಕುಂತ್ರಿ. ನೀವು ಮಾಡಿದ ತಪ್ಪಿಗೆ ಮಾಡಿದ ತಪ್ಪಿಗೆ ಅದನ್ನ ನೀವ ಕ್ಲೀನ್ ಮಾಡ್ಬೇಕ್ರಿ. ಕೊರಗಜ್ಜ. ಮಕ್ಕಳ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅದೆಂತಂತೇಳಿ ಗೊತ್ತಿಲ್ಲ ಪಕ್ಕ. ಯಾವಾಗಲೂ ಇಷ್ಟೊತ್ತಿಗೆ ಬರ್ತಿದ್ರು, ಇವತ್ತು ಒಂದು ಕೂಡ ಅಡ್ರೆಸ್ ಇಲ್ಲ. ಲೇ ಬಾವುಗ, ಮಕ್ಕಳು ಬಂದಿಲ್ಲ ಅಂತೇಳಿ ದ್ವಾರಪಾಲಕನ ಜೊತೆ ಬಾಗಲ್ ಮುಂದೆ ನಿಂತ್ರೆ ಏನ್ ಬಂತು? ಅವ್ರವ್ರ ಮನೆಗೆ ಹೋಗಿ ಕರ್ಕೊಂಡ್ಬರೋವ್ರಿ. ಮನೆಗೆ ಹೋಗಿ ಕರ್ಕೊಂಡು ಬರ್ಲಿಕ್ಕೆ ನನ್ನ ಹತ್ರ ಅಡ್ರೆಸ್ ಬೇಕಲ್ಲ. ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಏನಾಯ್ತ್ರಿ? ನಾ ಅಡ್ರೆಸ್ ಕೊಡ್ತೀವ್ರಿ, ಹೋಗಿ ಕರ್ಕೊಂಡ್ ಬರ್ರಿ. ರೇಣುಕವ್ವ ಬರ್ದೇ ಇರೋ ಮಕ್ಕಳನ್ನ ಕರಿಯಕ್ಕೆ ಇವನ್ನೇ ಕಳಿಸ್ತಿ ಬಿಡವಾ. MP ಅವ್ರ ಏನ್ ಮಾತಾಡ್ಲಿಕತ್ತೀರಿ? ಯಾಕೆ ಇವತ್ ಮಕ್ಕಳ ಪಾಠ ಬರಂಗಿಲ್ರಿ? ಇವತ್ತಲ್ಲ ಕಣವ, ಇನ್ನು ಮುಂದೆ ಬರೋದೇ ಇಲ್ಲ. ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ನೋಡವ್ವ, ನೀನು ಒಂದ್ ಮಗುಗೆ ತಿಂಗಳಿಗೆ 500 ರೂಪಾಯಿ ಫೀಸ್ ತಗೊಂಡ್ ಪಾಠ ಹೇಳ್ಕೊಡ್ತಿದ್ದೆ ಅಲ್ವಾ? ಹೌದ್ರಿ. ಆ ಕೈ ಬಂದು ಜಗಳ ಮಾಡಿದ್ಮೇಲೆ ನಾನು ಅವ್ರ ಮನೆಗೆ ಹೋಗಿ ಹೆಂಡತಿ ಕಡೆಯಿಂದ ಸಮಾಧಾನ ಮಾಡ್ಸೆ. 500 ರೂಪಾಯಿ ಕಡಿಮೆ ಆದ್ರೂ ಚಿಂತಿಲ್ಲ ಅಂತ ಒಪ್ಕೊಂಡೇರಿ. ಆದ್ರೆ ಎದುರು ಮನೆ ಜ್ಯೋತಿಕಾ ಒಂದ್ ಮಗುಗೆ ತಿಂಗಳಿಗೆ 250 ರೂಪಾಯಿ ಫೀಸ್ ತಗೊಂಡು ಪಾಠ ಹೇಳ್ಕೊಡ್ತಿದ್ದಾಳೆ. ಹೌದ್ರಾ? ಹೌದು ಕಣವ. ಅದಕ್ಕೆ ಪೇರೆಂಟ್ಸ್ ಎಲ್ಲ ತಮ್ಮ ಮಕ್ಕಳನ್ನ ಅಲ್ಲಿಗೆ ಟ್ಯೂಷನ್ ಕಳ್ಸೋಕ್ ಶುರು ಮಾಡಿದ್ದಾರೆ. ಈ ಸಂಪಾದನೆಗೂ ಕಾಲು ಬಿತ್ತು. ಒಳ್ಳೇದೇ ಆಯ್ತು. ಇನ್ನತ್ತವ್ರು ಏನೋ ಅಂದಂಗಾತಲ್ರಿ. ಅಯ್ಯೋ ದೇವರೇ, ಎಂತ ಕೆಲಸ ಆಯ್ತಲ್ಲಪ್ಪ ಅಂದೆ. ಏಕಿನ ರೇಣುಕನೋ ಮೊರಲ. ಆಕಿನ ಬಿಡ, ಏನ್ ಮಾಡೋದ ಪ್ರಾಣಿ? ಹಿಂಗಾರೆ ಸಾಲ ತೀರ್ಸುನು ಅಂದ್ರೆ ಈ ಪ್ಲಾನ್ ಕಲ್ ಬಿತ್ತು. ನನಗೂ ಏನೋ ತೋಚವಲ್ತ್ರಿ. ರೇಣುಕವ್ವ, ನಾನು ಇರುವಾಗ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೋಡು, ಅಷ್ಟು ಮಕ್ಕಳಿಂದ ನಿನ್ಗೆ ತಿಂಗಳಿಗೆ ಎಷ್ಟು ಸಂಪಾದನೆ ಆಗ್ತಿತ್ತು ಅಷ್ಟು ದುಡ್ಡನ್ನ ನಾನೇ ಕೊಡ್ತೀನಿ. ಹೌದ್ರಾ? ಆದ್ರೆ ನೀನ್ ಹೇಳಿದ ಹುಡುಗಿನ ನಮಗ್ ಮದ್ವೆ ಮಾಡ್ಕೊಟ್ ಮೇಲೆ ಅಲ್ಲಿಗೆ ನೀವು ರೊಕ್ಕ ಕೊಟ್ಟಂಗ ನಾವ್ ತಗೊಂಡಂಗ. ಯಾಕವ್ವ ಹಿಂಗಂತೀಯ? ನಾನ್ ದುಡ್ಡು ಕೊಡ್ತೀನೋ ಇಲ್ವೋ ಅಂತ ಅನುಮಾನನೇ. ಕೊಡೋ ಯೋಗ್ಯತೆ ನಿಮಗಿದ್ರು ತಗೊಳ್ಳೋ ಯೋಗ್ಯತೆ ನಮಗಿಲ್ರಿ. ಇಂಥ ಅಪಶಕುನದ ಮಾತು ಯಾಕವ್ವ ಮಾತಾಡ್ತೀಯ? ಬಿಡ್ತು ಅನ್ಬಾರ್ದೆ. ಬಿಡ್ತು ಅಂದ್ರೂನು ಇಲ್ಲ, ಹಿಡ್ಕೊತು ಅಂದ್ರೂನು ಇಲ್ಲ. ಯಾಕವ್ವ ಹಿಂಗ್ ಮಾತಾಡ್ತಿದ್ಯಾ? ಒಂದು ಅರ್ಥ ಆಗ್ತಿಲ್ವೇ? ರೀ ಟೋಪಿ ಅವ್ರ, ನಾನ್ ಟೋಪಿ ಅಲ್ಲ ಕಣೋ. ನೀವ್ ಅಲ್ಲ ಅಂದ್ರು ನಾವ್ ಹಾಕಿವಲ್ರಿ. ಏನೋ ಮಾತಾಡ್ತಿದ್ದೀಯಾ? ಸರಿ ಏನಂತ ಹೇಳ್ತೀನ್ರಿ, ಆದ್ರ ನಿಮ್ದು ಅದನ್ನ ಗಟ್ಟಿ ಮಾಡ್ಕೊರಿ. ಏನೋ ಅದರಿ, ಅದರಿಂದ ಇಡೀ ದೇಹಕ್ಕೆ ರಕ್ತ ಪಂಪ್ ಆಗ್ತದ ನೋಡ್ರಿ. ಹೃದಯವೇನೋ? ಅದರಿ. ಎಂತದಿದು ಕಣ್ಣನೆ ಬಿಡಿದಿ ಮೆಗಾ ಸೀರಿಯಲ್ ಆಗಿ ವಿಷಯವನ್ನು ಎಳಿತವೇ ಇದ್ದೀರಾ? ಏನಾಯ್ತು ಬಗಲಿರ? ನೀವಿಬ್ರು ಮಾತು ಕೇಳ್ಕೊಂಡು ನಾನು ಈಕಿನ ನಡ್ಸ್ಲಿಕ್ಕತ್ತಿರೋ ಮನುಷ್ಯನಲ್ಲಿ ಕಲ್ಲು ಹಾಕ್ಲಿಕ್ ಬಂದ್ರಲ್ಲ, ಅದಕ್ಕೆ ನಿಮ್ಗೊಂದು ಹುಡುಗಿ ನೋಡಿವಿ, ಮದ್ವಿ ಮಾಡ್ತೀವಿ ಅಂತ ಹೇಳಿದ್ದೀವ್ರಿ. ಅದಕ್ಕೆ ಅಲ್ವೇನೋ ಮದ್ವೆ ಮಾಡ್ಸಿ ಅಂತ ಕೇಳ್ತಾ ಇರೋದು. ಅಯ್ಯೋ ಬೆಳ್ತಪ್ಪ, ನಾವು ನಡೆಸ್ತಿರೋ ಮನಿ ಪಾಠಕ್ಕ ನಿಮ್ಮಿಂದ ತೊಂದರೆ ಆಗ್ಬಾರ್ದಂತ ಸುಳ್ಳು ಹೇಳಿದ್ದೀವ್ರಿ.